ಯೋಗೇಶ್ವರ ಈಗ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ವಿ ನಾವು ಕೆಲವೊಂದು ಹೈಜೆಸ್ಟ್ ನೋಡ್ತಾ ಇದ್ವಿ ಕ್ಯಾನ್ಸರ್ ಈಗ ಕೆಲವೊಂದಿಷ್ಟು ಔಷಧಿಗಳ ಮೇಲಿನ ದರಗಳು ಕೂಡ ಕಡಿಮೆ ಮಾಡಿದ್ದಾರೆ ಮತ್ತು ಡಯಾಬಿಟಿಸ್ ಪೇಷಂಟ್ಗಳಿಗೂ ಅನುಕೂಲ ಆಗುತ್ತಂತೆ ಆರೋಗ್ಯ ಕ್ಷೇತ್ರಕ್ಕೆ ಒತ್ತು ಕೊಟ್ಟು ಸರ್ ಅದು ಆನೆ ಹೊಟ್ಟೆಗೆ ಅರ್ಕಾಸಿನ ಮಜ್ಜಿಗೆ ನಂಗೆ ನಿಮ್ಮ ಪ್ರೈಮರಿ ಹೆಲ್ತ್ ಸೆಂಟರ್ ಇದಾವಲ್ಲ ಸರ್ ಆಳು ಬಿದ್ದೋಗಿವೆ ಸರ್ ಆಳು ಬಿದ್ದವೆ ಅಲ್ಲಿ ನರ್ಸ್ಗಳೇ ಇಲ್ಲ ಡಾಕ್ಟರ್ಗಳೇ ಇಲ್ಲ ಕೇಂದ್ರ ಸರ್ಕಾರ ಶಿಕ್ಷಣಕ್ಕೆ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಸರ್ ತುಂಬಾ ಹೆಚ್ಚಿನ ಒತ್ತು ಕೊಡಬೇಕು ಆಯ್ತಾ ಈಗ ಹೌದು ಕೇಂದ್ರ ಆಯುಷ್ಮಾನ್ ಯೋಜನೆದೆಲ್ಲ ಕೇಂದ್ರನೇ ಮಾಡ್ತಾರೆ ನಿಮಗ್ ಗೊತ್ತಿಲ್ವಾ ನೋಡಿ ಇದು ಸಾಮಾನ್ಯ ಜನರಿಗೆ ದೊರಕಬೇಕಾಗಿರೋದು ನೋಡಿ ದೇಶದ ವ್ಯವಸ್ಥೆ ಏನು ಗೊತ್ತಾ ಆರೋಗ್ಯ ಶಿಕ್ಷಣ ಆದ್ಯತೆ ಆರೋಗ್ಯ ಶಿಕ್ಷಣಕ್ಕೆ ಸರ್ ಕೇಂದ್ರನೋ ರಾಜ್ಯನೋ ರಾಜ್ಯ ಸರ್ಕಾರದಲ್ಲಿ ಭಾಷೆ ಹೇಳ್ತೀರಾ ಹಿಂದಿ ಭಾಷೆ ಹೇಳ್ತೀರಾ ಅಲ್ವಾ ಸರ್ ಶಿಕ್ಷಣಕ್ಕೆ ಹಿಂದಿ ಭಾಷೆ ಹೇಳ್ತೀರಾ ನಮ್ಮ ಸ್ಕೂಲಲ್ಲಿ ಜನೌಷಧಿ ನೂರು ವರ್ಷದ ಒಂದು ಸ್ಕೂಲ್ ಇದೆ ನಮ್ಮೂರ ಹತ್ರ ಜನಗಳಿಗೆ ತಲುಪ್ತಾ ಅಲ್ಲ ನಮ್ಮೂರ ಹತ್ರ ಸರ್ ನಮ್ಮೂರಲ್ಲಿ ಹಾಸನದಲ್ಲಿ 100 ವರ್ಷದ ಒಂದು ಸ್ಕೂಲ್ ಇದೆ 1902ನೇ ಇಸ್ವಿ ಓಪನ್ ಆಗಿರೋದು ಉತ್ತರ ಬಡಾವಣೆ ಸ್ಕೂಲ್ ಅಂತ ಇದೆ ಅದಕ್ಕೆ ಡೋರೇ ಇಲ್ಲ ಬಣ್ಣನೇ ಹೊಡೆದಿಲ್ಲ ಕೇಂದ್ರದಿದೆ ನಲಿಕಲಿ ಯೋಜನೆ ಯಾರ್ದು ರಾಜ್ಯ ಸರ್ಕಾರ ಅಷ್ಟೇ ಅದು ನಲಿಕಲಿ ಜವಾಬ್ದಾರಿ ಜವಾಬ್ದಾರಿ ರಾಜ್ಯ ಸರ್ಕಾರ 19 ಜನ ನಾವು ಎಷ್ಟು ಜನ ಶಾಲೆಗಳನ್ನ ಎಷ್ಟು ಜನ ಶಾಲೆಗಳನ್ನ ಉದ್ಧಾರ ಮಾಡೋದು ರಾಜೀನಾಮೆ ಕೊಡಬೇಕಾಗಿದ್ರು ಸರ್ ಅವರು ಜನೌಷಧಿ ಕೇಂದ್ರ ಮುಚ್ಚುವಂತ ಕೆಲಸ ಮಾಡಿದ್ರೆ ಆರೋಗ್ಯ ದುರ್ಬುದ್ಧಿ ಅಲ್ವಾ ಜನಗಳ ವಿರೋಧವಾಗಿರ್ತಕ್ಕಂಥ ನೀತಿ ಪ್ರಪಂಚದಲ್ಲಿ ಭಾರತದಲ್ಲಿ ಮಾತ್ರ ಶಿಕ್ಷಣ ಮಾರಾಟ ಆಗ್ತಿರೋದು ಇಡೀ ಪ್ರಪಂಚದಲ್ಲಿ ಶಿಕ್ಷಣಕ್ಕೂ ಒತ್ತು ಕೊಟ್ಟಿದ್ದಾರೆ 1.40 ಲಕ್ಷ ಕೋಟಿ ಶಿಕ್ಷಣ ಕೊಟ್ಟಿದ್ದಾರೆ ಹೇಳ್ತಾರೆ ವಕ್ತಾರರು ಮಾಹಿತಿ ಇಲ್ಲದೆ ಮಾತಾಡ್ತಾರೆ ಸ್ಟೇಟ್ಮೆಂಟ್ಸ್ ಅನ್ನ ಮಾಡ್ತಕ್ಕಂಥದ್ದಲ್ಲ ಸರ್ ನೀವು ಹಿರಿಯರಿದ್ದೀರಾ ಮಾಹಿತಿ ಇಟ್ಕೊಂಡು ಡೇಟಾವನ್ನು ಹೇಳಬೇಕಾಗುತ್ತೆ ಹೇಳಿ ಒಂದು ಡೇಟಾ ಹೇಳಿ ಒಂದೊಂದು ಡೇಟಾ ಹೇಳಿ ಹೋಗ್ಲಿ ಒಂದು ನಿಮಿಷ ಮುದ್ರಾ ಲೋನ್ ಎಷ್ಟು ಜನಕ್ಕೆ ಬಂತು ಅಂತ ಕೇಳಿದ್ರಲ್ಲ 2015ರಲ್ಲಿ ಏಪ್ರಿಲ್ ಅಲ್ಲಿ ಲಾಂಚ್ ಆಗಿದ್ರಿಂದ ಇವತ್ತವರೆಗೂ 52 ಕೋಟಿ ಮುದ್ರಾ ಲೋನ್ ಗಳನ್ನ ಸ್ಯಾಂಕ್ಷನ್ ಮಾಡಿರ್ತಕ್ಕಂಥದ್ದು ಇಂಡಿಯನ್ ಬ್ರ್ಯಾಂಡ್ ಅದು ಪುಸ್ತಕದಲ್ಲಿ ಬರ್ತಿರೋದು ನಾವು 100 ಜನ ಇಲ್ಲ ಸುಳ್ಳು ಸರ್ ವಿಠಲ್ ಸರ್ 49 ಲಕ್ಷ ಅಲ್ಲ ಅಂಕಿಅಂಶ ನಂಬ್ತೀರಾ ನೀವು ಗೂಗಲ್ 68% ಮುದ್ರಾ ಲೋನ್ ಅನ್ನು ಪಡ್ಕೊಂಡು ಅವರ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ ಎಷ್ಟು ಮಹಿಳೆಯರು 68% ಅದರಲ್ಲಿ ವಿಶೇಷವಾಗಿ ಅಲ್ಲ ಸರ್ ಅಲ್ಲ ಗೂಗಲ್ ಗಿಂತ ಜನರ ಹತ್ರ ಕೇಳಿ ಅಂತ ಹೇಳ್ತಿದ್ದಾರೆ ಅವರು ಹೌದು ನಾನು ಅಂಕಿಅಂಶ ಕೊಡ್ತಾ ಇದ್ದೀನಿ ಆಮ್ ಆದ್ಮಿ ಪಾರ್ಟಿ ವಕ್ತಾರ ಅಂಕಿಅಂಶ ಕೊಡ್ಲಿ ಸುಮ್ನೆ ಗಾಳಿ ಗುಂಡ 1,97,692 ಸ್ಟಾರ್ಟ್ಅಪ್ಗಳು ಬಿಜೆಪಿ ಕಾರ್ಯಕರ್ತರಿಗೆ ಮಾತ್ರ ಸಿಕ್ಕಿರುವಂತದ್ದು ಮುದ್ರಾ ಯೋಜನೆ ಹೇಳ್ತಾರೆ ಸರ್ ಅವರ ಆರೋಪ ಪ್ರಭಾವಿಗಳು ಬಿಜೆಪಿ ಅವರಿಗೆ ಸ್ಟಾರ್ಟ್ಅಪ್ ಅನ್ನ ಮಾಡಿರ್ತಕ್ಕಂಥ 1,97,000 ಜನ ಏನು ಸ್ಟಾರ್ಟ್ಅಪ್ ನ ಬಿಸ್ನೆಸ್ ಅವರೆಲ್ಲ ಬಿಜೆಪಿ ಅವರ 52 ಕೋಟಿ ಮುದ್ರಾ ಲೋನ್ ಅನ್ನ ಪಡ್ಕೊಂಡಿರ್ತಕ್ಕಂಥ ಯಾರು ಫಲಾನುಭವಿಗಳಿದ್ದಾರೆ ಅವರೆಲ್ಲ ಬಿಜೆಪಿ ಅವರೇನ್ರಿ ಏನ್ ಮಾತಾಡ್ತೀರಿ ಕೊಡ್ರಿ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ರಿ ನೀವು ಏನ್ ಮಾತಾಡ್ತೀರ ಚರ್ಚೆ ನಿಮ್ಮ ಹತ್ರ ಮಾಹಿತಿನೇ ಇಲ್ಲ ರೀ ಡೇಟಾ ಇಲ್ಲ 52 ಕೋಟಿ ಮುದ್ರಾ ಲೋನ್ ಅನ್ನ ಪಡ್ಕೊಂಡಿರ್ತಕ್ಕಂಥವ್ರೇನು ಬಿಜೆಪಿ ಕಾರ್ಯಕರ್ತರ ಕಾರ್ಯಕರ್ತರು ಬಿಜೆಪಿ ಇಲ್ಲ ಅನುಭವ ಆಗಿದೆ ಈ ಮಟ್ಟದ ಅಪ್ರಬುದ್ಧತೆ ನೋಡ್ಕೊಳ್ಳಿಕ್ಕಾಗಲ್ಲ ಸರ್ ಒಬ್ಬ ಹಿರಿಯರಿದ್ದೀರಿ ಈ ರೀತಿ ಮಾತಾಡಕ್ ಹೋಗ್ಬೇಡಿ 30 ವರ್ಷ ನಾವ್ರೇ ನಮ್ಮ ಪಕ್ಕ ಸಂಘದಿಂದ ಬಂದಿರ್ಬಿಡಿ ಅದ್ರ ಬಗ್ಗೆ ಚರ್ಚೆ ಅಲ್ಲ ಸರ್ ಈಗ ಸರ್ ಹೌದು ಹಾಗಾದ್ರೆ ಬರೀ ಬಿಜೆಪಿ ಅವರು ದಾಖಲೆ ಕೊಡಬೇಕಾಗುತ್ತೆ ಹೌದು ದಾಖಲೆ ಇಲ್ಲ ಅವರ ಹತ್ರ ನಾನು ಹೇಳ್ತಕ್ಕಂಥ ಅಂಕಿಅಂಶಗಳನ್ನ ನೀವು ಕೊಡಿ ಸಮಾಜ ಮುಂದೆ ನೀವು ಕೊಡಿ ಸಮಾಜ ಮುಂದೆ ಅಲ್ಲ ಅದನ್ನ ಬನ್ನಿ ಚರ್ಚೆ ಬರ್ತೀನಿ ಓಪನ್ ಡಿಸ್ಕಷನ್ ಬನ್ನಿ ಖಂಡಿತ ಸರ್ ಖಂಡಿತ ತಗೊಂಡ್ಬರ್ಬೇಕು ತಯಾರಿ ಇಲ್ಲ ಹೌದು ಅದಕ್ಕೆ ಪೂರಕವಾದ ದಾಖಲೆ ಆರೋಪ ಮಾಡೋದಲ್ಲ ಸರ್ ಕರೆಕ್ಟ್ ಸರ್ ಬಜೆಟ್ ಬಗ್ಗೆ ನಾವು ಮಾತಾಡ್ತೀವಿ ಖಂಡಿತವಾಗ್ಲೂ ಅದ್ರ ಬಗ್ಗೆ ಸರ್ ಕ್ಲಾರಿಟಿ ತಗೊಳ್ಳೋಣ ಸರ್ ಖಂಡಿತವಾಗ್ಲೂ ನಾಯಕ್ ಸರ್ ಈಗ